DCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಮಲೆ ಮಹದೇಶ್ವರ ರಸ್ತೆ ನೋಡಿ, ಇದೇ ಜಿಲ್ಲಾಧಿಕಾರಿಗಳ ಕಚೇರಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಈ ರೀತಿ ನಡೀತಾ ಇದೆ ಅಂದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರ್ಬೋದು? ಕಾನೂನ ಯಾರ ಕೈ ಕೆಳಗೆ ಕಾನೂನು ಕುಣಿತಾ ಇದೆಯಾ? ಕಾನೂನು ಸಂವಿಧಾನ ಎಲ್ಲಿದೆ? ಸಂವಿಧಾನದ ಬಗ್ಗೆ ಮಾತಾಡೋಂಥ ರಾಜಕಾರಣಿಗಳೇ, ಅಧಿಕಾರಿಗಳೇ ನೋಡಿ, ಇಲ್ಲಿ ಒಂಚೂರು ಕಣ್ಬಿಟ್ಟು ನೋಡಿ. ಈ ರೀತಿ ಇಷ್ಟೊಂದು ದೌರ್ಜನ್ಯಗಳು, ಇಷ್ಟೊಂದು ಅಕ್ರಮಗಳು, ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲಿದ್ರೂ ಸಹ ಅದ್ರ ಮುಂದೆನೇ ಈ ರೀತಿ ಅಕ್ರಮ, ಅನ್ಯಾಯ, ದೌರ್ಜನ್ಯ ನಡೀತಾ ಇದೆ ಅಂದರೆ ಇದು ಕೇಳೋರಿಲ್ಲ ಅಂದರೆ ಈ ನಾಡಿನ ಪರಿಸ್ಥಿತಿ, ನಾಡಿನ ಕಾನೂನು ಏನಾಗ್ತಾ ಇದೆ ಅಂತ ಇದು ನೋಡೋಕ್ಕೆ ಒಂಥರ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಒಂಥರ ಅಸಹ್ಯ ಆಗುತ್ತೆ. ಇಂಥ ಅಧಿಕಾರಿಗಳು ನಮ್ಮ ನಾಡಲ್ಲಿ ಇದಾರಲ್ಲ, ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಈ ರೀತಿ ಇದ್ದಾರೆ ಅಂತ ತುಂಬ ಬೇಸರ ಆಗುತ್ತೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ತೆರವುಗೊಳಿಸಲಿಲ್ಲ ಅಂದರೆ ಕಚೇರಿ ಮುಂದೆ ಬಂದು ನಾವು ಕಪ್ಪು ಬಟ್ಟೆ ಧರಿಸುವುದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.